ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಓಡ್ ರೊಟ್ಟಿ ಅಥವಾ ಓಡ್ ದೋಸೆ ಅಂತ ಹೇಳ್ತೀವಿ, ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಮಲೆನಾಡಿನ ಫೇಮಸ್ ಅಂತಲೇ ಹೇಳ್ಬೋದು. ಈ ಓಡ್ ದೋಸೆ ನಾನ್ ವೆಜ್ಜಿಗೆ ಅಥವಾ ಚಟ್ನಿ, ಪಲ್ಯ, ತರಕಾರಿ ಸಾಂಬಾರು ಎಲ್ಲದ್ರ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಅಂತ ಈ ಓಡ್ ರೊಟ್ಟಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಡ್ ದೋಸೆ ಮಾಡೋದು ತುಂಬಾ ಈಸಿ. ಇದಕ್ಕೆ ಹೆಚ್ಚೇನು ಟೈಮ್ ತಗೊಳ್ಳೋದಿಲ್ಲ. ಆರಾಮಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಮೊದಲಿಗೆ 1 ಗ್ಲಾಸ್ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ತೀರಾ ಅಂದರೆ ನೈಟ್ ನೀವು ಅಕ್ಕಿನ ನೆನೆ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಸಂಜೆ ಎಲ್ಲಾದರೂ ಮಾಡ್ತೀನಿ ಅಂತಂದರೆ 4 to 6 hour ನೀವು ನೆನೆ ಹಾಕಿದರೆ ಸಾಕು ಅಕ್ಕಿನ. ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಅಕ್ಕಿನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಈ ಅಕ್ಕಿ ಹಾಕೊಂಡ್ಮೇಲೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ರೈಸ್ನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಕೊಂಡ್ರೆ ಸಾಕು, ಸ್ವಲ್ಪ ಹಾಕೊಂಡ್ರೆ ಸಾಕು ಅಕ್ಕಿನ. ಅದು ಹಾಕಿದ ಮೇಲೆ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಜೊತೆಗೆ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕೋಬಾರ್ದು. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಾವು. ಓಕೆ, ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ನಾನಿಲ್ಲಿ ಸ್ವಲ್ಪನೂ ಕೂಡ ನೀರನ್ನ ಸೇರಿಸ್ಕೋತಾ ಇಲ್ಲ. ಹಿಟ್ಟು ಹದವಾಗಿರಬೇಕು, ತುಂಬಾ ನೀರಾಗಿ ಮಾಡ್ಕೋಬೇಡಿ. ಹಿಟ್ಟು ಹದವಾಗಿದ್ರೇ ರೊಟ್ಟಿ ಚೆನ್ನಾಗಾಗೋದು, ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ. ಈ ಹಿಟ್ಟು ಹದವಾಗಿದ್ದರೆ ರೊಟ್ಟಿ ಅಷ್ಟೇ ಚೆನ್ನಾಗಿ ಬರುತ್ತೆ ನಿಮಗೆ. ನೆಕ್ಸ್ಟ್ ನಾನಿಲ್ಲಿ ರೊಟ್ಟಿ ಮಾಡೋ ಹಂಚನ್ನ ತಗೋತಾ ಇದ್ದೀನಿ. ಕೈ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಹಂಚು, ಜೋಳದ ರೊಟ್ಟಿ, ಕೈ ರೊಟ್ಟಿ ಅದೆಲ್ಲ ಮಾಡ್ತೀವಲ್ಲ ಅದೇ ಹಂಚನ್ನ ತಗೋತಾ ಇದ್ದೀನಿ. ಒಂದು 2 ನಿಮಿಷ ಇದನ್ನು ಬಿಸಿ ಆಗಲಿಕ್ಕೆ ಬಿಡಬೇಕು. ನಾವು ಹಾಗೆ ರೊಟ್ಟಿ ಮಾಡಲಿಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಬಿಸಿ ಆಗಲಿಕ್ಕೆ ಬಿಡುವ. ಓಕೆ, ಇವಾಗ 2 ನಿಮಿಷ ಆಗಿದೆ. ನಾನಿಲ್ಲಿ ರೊಟ್ಟಿನ ಹಾಕೋತಾ ಇದ್ದೀನಿ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಬೋದು. ಒಂದು 5 ನಿಮಿಷನೂ ಇಲ್ಲ ಇದಕ್ಕೆ ಕೆಲಸ. ಅಷ್ಟೇ ಈಸಿಯಾಗಿ ಮಾಡ್ಬೋದು. ಒಂದಿನ ನೀವು ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀವು ಇದನ್ನೇ ಮಾಡ್ತೀರಾ. ಯಾಕಂದರೆ ಇದು ಕಡಿಮೆ ಸಮಯದಲ್ಲಿ ಮಾಡ್ಬೋದು, ಹೆಚ್ಚೇನು ಟೈಮ್ ತಗೊಳ್ಳೋದಿಲ್ಲ. ತುಂಬಾ ಈಸಿ ಮಾಡೋದಕ್ಕೆ, ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆಯೇ ನಿಮ್ಮನೇಲಿ ನಾನ್ ವೆಜ್ ಇದ್ದಾಗ ಒಮ್ಮೆ ಈ ಥರ ರೊಟ್ಟಿನ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಬೋದು ಈ ರೊಟ್ಟಿನ. ನೀವು ಮಾರ್ಕೆಟಲ್ಲಿ ಹೋಗಿ ಕೋಳಿ ರೊಟ್ಟಿ ತಂದು ತಿನ್ನೋದಕ್ಕಿಂತ ಮನೇಲಿ ಒಮ್ಮೆ ಹೀಗೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ವೆಜ್ ಚಟ್ನಿಗೆ ಎಲ್ಲ ಥರದ ಸಾಂಬಾರಿಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಓಕೆ, ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.